ಹಾಯ್ ಎಲ್ಲರಿಗೂ, ನಮ್ಮ ಶ್ರೀ ವಾಸವಿ ಶಾಂತಿಧಾಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ಏನಂದರೆ, ಶ್ರೀ ವಾಸವಿ ಶಾಂತಿಧಾಮದ ನಿವಾಸಿಗಳಿಗೋಸ್ಕರ ಅಂತಲೇ ನಿರ್ಮಿಸಿರುವ ನರ್ಸಿಂಗ್ ಕೇರ್ ಸೆಂಟರ್, ಇದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಲಿಫ್ಟ್ ಇದೆ. ಈಗ ನಡಿಯಕ್ ಆಗದೆ ಇರೋರು ಇರ್ತಾರಲ್ಲ, ಅವ್ರಗಳಿಗೆ ಲಿಫ್ಟ್ ಇದೆ. ವಿತ್ ಸ್ಟ್ರಕ್ಚರ್ ಕೂಡ ಹೋಗ್ಬೋದು ಇದರಲ್ಲಿ. ಸೊ ವೀಲ್ ಚೇರ್ ಕೂಡ ಫೆಸಿಲಿಟೀಸ್ ಕೂಡ ಇದೆ. ವೀಲ್ ಚೇರ್ ಕೂಡ ಇಲ್ಲಿ ಒಂದು ಇಟ್ಟಿರ್ತೀವಿ. ಎಮರ್ಜೆನ್ಸಿಗೆ ಇಲ್ಲಿ ಬರ್ತಾರಲ್ಲ, ಅವ್ರಗಳಿಗೆ ಒಂದು ವೀಲ್ ಚೇರ್ ಕೂಡ ಇಲ್ಲಿ ಇಟ್ಟಿರ್ತೀವಿ. ಓಕೆ, ಸೊ ಲಿಫ್ಟ್ ಅಲ್ಲಿ ಹೋಗೋಣ. ಲಿಫ್ಟ್ ಬನ್ನಿ. ಒಂದು ಸ್ಟ್ರಕ್ಚರ್ ಅಂಡ್ ಹೋಗ್ಬೋದು. ನೋಡಿ, ಇಷ್ಟು ಉದ್ದ ಇದೆ. ಓಕೆ, ಸೊ ಅನುಕೂಲವಾಗಿದೆ ಪೇಷಂಟ್ಸ್ಗೆ. ಪೇಷಂಟ್ಸ್ಗೆ ಅನುಕೂಲವಾಗಿದೆ. ಅಂಡ್ ರ್ಯಾಂಪ್ ಅಲ್ಲಿ ಹೋಗೋಣ ಬನ್ನಿ. ಕೆಲವರು ರ್ಯಾಂಪ್ ಅಲ್ಲಿ ನಡ್ಕೊಂಡು ಬರ್ತಾರ, ಇಲ್ಲಿ ಹಿಡ್ಕೊಂಡು ನಡ್ಕೊಂಡು ಬರ್ಬೋದು. ರ್ಯಾಂಪ್ ಅಲ್ಲಿ ಹತ್ಕೊಂಡು ಕೂಡ ಹೋಗ್ಬೋದು. ಬನ್ನಿ ಬನ್ನಿ ಅನ್ಸುತ್ತೆ. ಸ್ಟೆಪ್ ಇಲ್ಲ, ಸ್ಟೆಪ್ ಅಲ್ಲಿ ಆದ್ರೆ ಕಷ್ಟ ಆಗುತ್ತೆ. ರ್ಯಾಂಪ್ ಆದ್ರೆ ಇದು ಈ ತರ ಇದಿದೆ ಅಲ್ಲ, ಲೈನ್ಸ್, ಕಾಲ್ ಸ್ಕಿಡ್ ಆಗಲ್ಲ. ಹಿಂಗೆ ಎರಡು ಸೈಡ್ ಇರುತ್ತಲ್ಲ, ಹಿಡ್ಕೊಂಡು ಬರ್ಬೋದು. ಸ್ಟಿಕ್ಸ್ ಎಲ್ಲ ಫೆಸಿಲಿಟೀಸ್ ಎಲ್ಲ ಇದೆ. ಇದೆ ಇದೆ. ಸೊ ಹಿಂಗೆ ಹತ್ಕೊಂಡು ಬರ್ಬೋದು. ಈ ನರ್ಸಿಂಗ್ ಕೇರ್ ಸೆಂಟರ್ನ ವಿಶೇಷತೆ ಏನೆಂದರೆ, ಪ್ರವೇಶ ದ್ವಾರಕ್ಕೆ ಬಂದರೆ ಎದುರುಗಡೆ ಸುಂದರವಾದ ರಿಸೆಪ್ಷನ್ ಕೌಂಟರ್, ಗಣಪತಿ ವಿಗ್ರಹ ಮತ್ತು ವೆಂಕಟರಮಣ ಸ್ವಾಮಿ ಮೂರ್ತಿ ನೋಡಬಹುದು. ಮನೋರಂಜನೆಗೋಸ್ಕರ ವಿಶಾಲವಾದ ಟಿವಿ ವ್ಯವಸ್ಥೆ ಕೂಡ ಹಾಲ್ನಲ್ಲಿ ಮಾಡಿಕೊಡಲಾಗಿದೆ. ಸೋಫಾಗಳು, ಅವ್ರಿಗೆ ಉಯ್ಯಾಲೆ, ಮನೆ ತರನೇ ಫೀಲ್ ಬರ್ಲಿ ಅಂದ್ಬಿಟ್ಟು ಉಯ್ಯಾಲೆ ಹಾಕ್ಸಿದ್ದಾರೆ. ಉಯ್ಯಾಲೆ ಇದೆ. ಅವ್ರಿಗೆ ಬೇಜಾರಾದಾಗ ಓದಕ್ಕೆ ನ್ಯೂಸ್ ಪೇಪರು, ಮ್ಯಾಗಝಿನ್ಸ್, ಬುಕ್ಸ್ಗಳು ಎಲ್ಲ ಇಟ್ಟಿರ್ತೀವಿ. ಇಲ್ಲಿ ಕುತ್ಕೊಂಡು ಆರಾಮಾಗಿ ಕಾಫಿ ಟೀ ಕುಡ್ಕೊಂಡು ಇಲ್ಲಿ ಓದ್ಬೋದು. ತರ ಸಿಟ್ ಔಟ್ ಮಾಡಿದ್ದಾರೆ ಸರ್. ಅಂಡ್ ಎಕ್ಸ್ಟ್ರಾ ಬೇಜಾರಾದಾಗ ಕುತ್ಕೊಳ್ಳೋಕೆ ಇಲ್ಲಿ ನೋಡಿ ಚೇರ್ಸ್ಗಳು ಅರೇಂಜ್ ಮಾಡಿದೀವಿ. ಅವ್ರಿಗೆ ಬೇಜಾರಾದಾಗ ಇಲ್ಲೆಲ್ಲ ಕುತ್ಕೋಬಹುದು. ಇಲ್ಲೆಲ್ಲ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಸೊ ಅದರಿಂದ ಇಲ್ಲಿ ಕೂತ್ಕೊಳ್ಳೋಕೋಸ್ಕರ ಇಷ್ಟು ಚೇರ್ಗಳು ಹಾಕಿದೀವಿ. ಎಷ್ಟು ಸುಂದರವಾಗಿದೆ ಅಲ್ಲ, ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ. ನಮ್ಮ ಗೌರವ ಕಾರ್ಯದರ್ಶಿಗಳಾದ ಶ್ರೀ BV ಶ್ರೀನಿವಾಸ ಗುಪ್ತರವರು ಎಲ್ಲ ಸೌಕರ್ಯವನ್ನು ಕಲ್ಪಿಸಿದ್ದಾರೆ. ಇದು ಒಂದು ರೀತಿ ಹೇಗೆ ಹೇಳ್ಬೋದು ಅಂದರೆ, ನಮ್ಮ ವಾಸವಿ ಶಾಂತಿಧಾಮ ನಿವಾಸಿಗಳಿಗೋಸ್ಕರ ಅಂತಲೇ ಸೃಷ್ಟಿಯಾಗಿರೋ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಕೇರ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರನ್ನು ವಿಶೇಷವಾದ ಕಾಳಜಿಯಿಂದ ನೋಡಿಕೊಳ್ಳಲಾಗುತ್ತದೆ. ಸಮಯಕ್ಕೆ ಸರಿಯಾಗಿ ಆಹಾರ ಮತ್ತು ಔಷಧಿ ಕೊಡುವುದು, ಹಲವಾರು ವರ್ಷ ಅನುಭವ ಇರತಕ್ಕಂಥ ನರ್ಸ್ ತಪಾಸಣೆ ಮಾಡುವುದು, ಫಿಸಿಯೋಥೆರಪಿಸ್ಟ್ ಚಿಕಿತ್ಸೆ ಹಾಗೂ ವೈದ್ಯರು ಬಂದು ರೋಗಿಯನ್ನು ಪರೀಕ್ಷಿಸುತ್ತಾರೆ. ಇತರೆ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತದೆ. ನಮ್ಮ ಈ ನರ್ಸಿಂಗ್ ಕೇರ್ ಬಗ್ಗೆ ಗೌರವ ಕಾರ್ಯದರ್ಶಿಗಳಾದ ಶ್ರೀ BV ಶ್ರೀನಿವಾಸ ಗುಪ್ತರವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಈಗ ನಮ್ಮ ವಾಸವಿ ಶಾಂತಿಧಾಮ 1993ನಲ್ಲಿ ಪ್ರಾರಂಭ ಮಾಡಿದ್ವಿ. ಈಗಾಗಲೇ 32 ಇಯರ್ಸ್ ಆಯಿತು. ಏನಾಗಿದೆ ಅಂದರೆ, ನಾವು ಇಲ್ಲಿ ಅಡ್ಮಿಷನ್ ತಗೊಳ್ಳೋದೇ 60 ಆ್ಯಂಡ್ ಅಬೌವ್. ಈಗ ಅವರು ಕೆಲವರು ಇಲ್ಲಿ ಜಾಯಿನ್ ಆಗೇನೆ 20-25 ವರ್ಷ ಆಗಿರುತ್ತೆ. ಇವರು 80-85-90 ವರ್ಷ ಆಗಿರುತ್ತೆ. ಸಾಮಾನ್ಯವಾಗಿ ಏನಾದ್ರು ವಯೋಸಹಜವಾಗಿ ಏನಾದ್ರು ಅನಾರೋಗ್ಯ ಆಗುತ್ತೆ. ಈ ಅನಾರೋಗ್ಯ ಆದಾಗ ಹಾಸ್ಪಿಟಲೈಸ್ ಆಗ್ತಾರೆ. ಈ ಹಾಸ್ಪಿಟಲೈಸ್ ಆದಾಗ ಅವರು ಕೆಲವ್ರಿಗೆ ಸರ್ಜರಿ ಅದು ಇದು ಆಗುತ್ತೆ. ಅದು ಸರ್ಜರಿ ಆದಮೇಲೆ OTಯಿಂದ ICU ಅಂತಾರೆ, ICUಯಿಂದ ವಾರ್ಡು ಅಂತಾರೆ, ವಾರ್ಡಿಂದ ಮನೆಗೆ ಹೋಗಿ ಇರ್ತಾರೆ. ಅವ್ರಿಗೇನಾಗಿರುತ್ತೆ, ಮನೆಯೇ ಇರಲ್ಲ, ವೈಲ್ಡಪ್ ಆಗಿರುತ್ತೆ. ಕೆಲವ್ರಿಗೇನಾಗಿರುತ್ತೆ, ಮಕ್ಕಳೆಲ್ಲ ಅಬ್ರಾಡಲ್ಲಿ ಇರ್ತಾರೆ, ಇಲ್ಲಿ ಪೇರೆಂಟ್ಸ್ ಇರ್ತಾರೆ. ಸೊ ಮನೆ ಮಠ ಯಾವುದೂ ಇರಲ್ಲ. ಇನ್ನು ಕೆಲವ್ರಿಗೇನಾಗಿರುತ್ತೆ, ಮದುವೆ ಆಗಿರುತ್ತೆ, ಮಕ್ಕಳೇ ಇರಲ್ಲ. ಇನ್ನು ಕೆಲವರಲ್ಲಿ ಇಬ್ಬರಲ್ಲಿ ಒಬ್ಬರು ಇರ್ತಾರೆ, ಇನ್ನೊಬ್ರು ಇರಲ್ಲ. ಇನ್ನು ಕೆಲವರು ಮದುವೆನೇ ಮಾಡ್ಕೊಂಡಿರಲ್ಲ. ಈ ಥರ ಸನ್ನಿವೇಶಗಳು ತುಂಬ ಇದಾಗ್ತಾ ಇತ್ತು. ಕೆಲವರಂತೂ ಏನು ಸರ್, ಇಲ್ಲಿ ಆಶ್ರಮದಲ್ಲಿ 15-20 ವರ್ಷದಿಂದ ನೆಮ್ಮದಿಯಿಂದ ಇರ್ತಾ ಇದ್ವಿ. ಇಲ್ಲಿ ವಾತಾವರಣ, ಇಲ್ಲಿ ಆಹಾರ ಪದ್ಧತಿಗಳು ತುಂಬ ಚೆನ್ನಾಗಿದೆ. ಇಲ್ಲಿ ನಾವು ತುಂಬ ಜನ ಸ್ನೇಹಿತರು ಎಲ್ಲ ಇದ್ದರು. ಆದರೆ ಈಗ ಕೊನೆಗಾಲದಲ್ಲಿ ಕಳಿಸ್ಬಿಟ್ರೆ ನಮ್ಗೆ ಕಾಡು ಕಳಿಸ್ದಂಗೆ ಆಗ್ಬಿಡುತ್ತೆ. ದಯವಿಟ್ಟು ಏನಾದರೂ ಇಲ್ಲೊಂದು
ಸೌಕರ್ಯ ಮಾಡಿಕೊಡಿ ಅಂತ ಹೇಳಿದ್ರು. ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಮ್ಮ ಬೋರ್ಡ್ ಆಫ್ ಟ್ರಸ್ಟೀಸು ಏನಾದ್ರು ಅದಕ್ಕೆ ಒಂದು ಇದು ಮಾಡೋಣ ಅಂತ ಅಂದ್ಬಿಟ್ಟು ನೋಡಿದ್ರು. ಆವಾಗ ಇಲ್ಲಿ ಅಟ್ಲೀಸ್ಟ್ ಒಂದು ನರ್ಸಿಂಗ್ ಕೇರ್ ಆದರೂ ಒಂದು ಏರ್ಪಾಡು ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಅದಕ್ಕಾಗಿ ಒಂದು ಸಪ್ರೇಟಾಗಿ ಒಂದು ಬಿಲ್ಡಿಂಗ್ ಇದೆಲ್ಲ ಮಾಡಿ ಇದು ಮಾಡಿದೆ. ಅಲ್ಲಿ ನರ್ಸಿಂಗ್ ಕೇರ್ ಇದರಲ್ಲಿ ತುಂಬ ಅದ್ಭುತವಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಅಲ್ಲಿ ಇರೋರೆಲ್ಲನೂ ತುಂಬ ಸಂತೋಷವಾಗಿ ಹ್ಯಾಪಿಯಾಗಿದ್ದಾರೆ. ಮತ್ತು ಇಲ್ಲಿ ಮೈನ್ ಇದರಿಂದನೇ ಫುಡ್ ಇದನ್ನೆಲ್ಲ ಸರ್ವ್ ಮಾಡ್ತೇವೆ. ಸಪೋಸ್ ಅಲ್ಲೇನಾದ್ರು ಬೇಕು ಅಂತಂದರೆ ಇಮಿಡಿಯೇಟಾಗಿ ಕಾಫಿ, ಟೀ, ಗಂಜಿ ಏನಾದ್ರು ಮಾಡಿಕೊಡೋಕ್ಕೆ ಅಲ್ಲೊಂದು ಸ್ಮಾಲ್ ಕಿಚನ್ ಏರ್ಪಾಡು ಮಾಡಿದ್ದೇವೆ. 24/7 ನರ್ಸಿಂಗ್ ಕೇರ್ ಇರುತ್ತೆ. ಮತ್ತು ಫಿಸಿಯೋಥೆರಪಿಸ್ಟು ಬರ್ತಾರೆ. ಮತ್ತು 4 ಜನ ಡಾಕ್ಟರ್ಸು ಆಲ್ಟರ್ನೇಟಿವ್ಲಿ ಬರ್ತಾರೆ. ಏನೋ ಎಮರ್ಜೆನ್ಸಿ ಇದ್ದರೆ ಅಟ್ ಅವರ್ ಕಾಲ್ ದೇ ವಿಲ್ ಕಮ್. ಸೊ ಇದೆಲ್ಲ ಸರ್ವಿಸ್ ಎಲ್ಲ ನೋಡಿಬಿಟ್ಟು ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಮತ್ತು ತುಂಬ ಜನ ಹ್ಯಾಪಿ ಆಗಿದ್ದಾರೆ. ಸೊ ಇದೊಂದು ಹೊಸ ಸರ್ವಿಸ್ ಫ್ರಮ್ ದ ವಾಸು ಶಾಂತಿಧಾಮ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಅಷ್ಟೇ. ನಮಸ್ತೆ, ನಾನು ರಾಧಾ ಮಹೇಶ್ ಅಂತ. ಇಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಿದ್ದೀನಿ. ಸುಮಾರು 7 ವರ್ಷದಿಂದ ಮಾಡ್ತಾ ಇದ್ದೀನಿ. ನನಗೆ ಇಲ್ಲಿ ಬಂದು ಖುಷಿ ಆಗಿದೆ 7 ವರ್ಷದಿಂದ ಸೇವೆ ಮಾಡಿ. ಇಲ್ಲಿ ಸುಮಾರು 11 ಜನ ಈಗ ಜಾಯ್ನ್ ಆಗಿದ್ದಾರೆ. ಈವ್ನಿಂಗ್ ಟೈಮ್ 3:30 ಅಷ್ಟರಲ್ಲಿ ಯೋಗ ಮಾಡಿಸ್ತೀವಿ. ಆ್ಯಂಡ್ ಅವ್ರಿಗೆ ಅದು ಕೆಲವೊಂದು ಒಬ್ರಿಗೆ ಆಸಕ್ತಿ ಇರೋರು ಒಗಟ್ಟು ಹೇಳೋದು, ಹಾಡು ಹೇಳೋದು, ಆ ಥರ ಎಲ್ಲ ಮಾಡ್ಕೊಳ್ತಾರೆ. ಇಲ್ಲಿ ಯೋಗ ಅಂದ್ರೆ ನೀವೇ ಹೇಳ್ಕೊಡ್ತೀರಾ? ನಾನೇ ಹೇಳ್ಕೊಡ್ತೀನಿ. ನಾನು 3 years ನನಗೂ ಇದಾಗಿದೆ, ನಾನು ಜಾಯ್ನ್ ಆಗಿದೆ ಯೋಗ ಕ್ಲಾಸ್ಗೆ. ಸೊ ಅದರಿಂದ ನನ್ಗೆ ಗೊತ್ತಿರೋವಷ್ಟು ಇಲ್ಲಿ ಯೋಗ ಅದೆಲ್ಲ ಮಾಡಿಸ್ಕೊಡ್ತೀನಿ. ಗಳಿಗೆ ಅಂದ್ಬಿಟ್ಟು ಗೇಮ್ಗಳು, ಈ ತರ ಆಟಗಳೆಲ್ಲ ಇರುತ್ತೆ. ಅವ್ರಿಗೆ ಒಂದು ಪ್ಲೇಸ್ ಅಂದ್ಬಿಟ್ಟು ಡೈನಿಂಗ್ ಹಾಲ್ ಮುಂಭಾಗದಲ್ಲ ಆಡ್ತಾರೆ. ಬಟ್ ಇವರೆಲ್ಲ ವಾಕ್ ಮಾಡಿ ಹೋಗ್ಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ನಾವುಗಳು ಇವ್ರಿಗೆ ಬೇಜಾರಾಗ್ಬಾರ್ದಂತ ಇಲ್ಲೇ ಆಟ ಆಡಿಸ್ತೀವಿ. ಇಲ್ಲೇ ಅವ್ರ ಆಟ ಆಡೋದು, ಗೇಮ್ ಆಡೋದು, ಇಲ್ಲ ಒಗಟು ಹೇಳೋದು, ಹಾಡು ಹೇಳೋದು, ಎಕ್ಸರ್ಸೈಸ್ ನಾವ್ ಇಲ್ಲೇ ಮಾಡಿಸ್ತಿದೀವಿ ಸರ್. ಅವ್ರಗಳಿಗೆ ಅಲ್ಲಿ ಯೋಗ ಕ್ಲಾಸ್ JSS ಅವ್ರು ಬಂದು ಯೋಗ ಹೇಳ್ಕೊಡ್ತಾರೆ. ಗೇಮ್ ಆಡ್ಲಿಕ್ಕೆ ಇವ್ರು ಈವ್ನಿಂಗ್ ಸಂಡೇ ಟೈಮ್ ಅಲ್ಲಿ ಅಲ್ಲಿ ಮಾಡ್ತಾರೆ ಸರ್. ಎಲ್ಲರೂ ಅಲ್ಲಿ ಮಾಡ್ತಾರೆ. ಭಜನೆ ಕ್ಲಾಸ್ ರೆಸಿಡೆನ್ಸ್ ಎಲ್ಲ ಅಲ್ಲಿ ಮಾಡ್ತಾರೆ. ಸೊ ಇವ್ರುಗಳು ಪೇಷಂಟ್ ಅಲ್ಲ ಸರ್, ಎದ್ದು ಹೋಗಕ್ ಆಗಲ್ಲ. ಅದರಿಂದ ನಾವುಗಳು ಇಲ್ಲಿ ಇವ್ರಿಗೆ ಎಂಟರ್ಟೈನ್ಗೋಸ್ಕರ ಇಲ್ಲಿ ಮಾಡಿದೀವಿ. ಅಂಡ್ ಬಿಗ್ ಸ್ಕ್ರೀನ್ ಇದೆ ಅಲ್ಲ, ಈ ಸ್ಕ್ರೀನ್ ಅಲ್ಲಿ ಯೋಗ ಎಲ್ಲ ಹಾಕಿಸ್ತೀವಿ. ಇಲ್ಲಿ ಇದ್ ಮಾಡ್ತಾರೆ ಸರ್. ಆ ತರ ಒಂದು ವ್ಯವಸ್ಥೆ ನಾವು ಮಾಡಿದ್ದಾರೆ ಸರ್. ಎಲ್ರು ವೀಕ್ಲಿ ವೈಸ್ ಅಥವಾ ಅಲ್ಲಿ ಗೇಮ್ ಮಾಡ್ತಾರಲ್ವಾ, ಅದೇ ತರ ಇಲ್ಲಿ ನಾವು ಸಂಗೀತನೋ ಈ ಗಾದೆ ತರನೋ ಹಾಡು ಹೇಳೋದು ಆ ತರ ಮಾಡೋಣ. ಓಕೆನಾ? ಎಲ್ರು ರೆಡಿನಾ? ಓಕೆನಾ? ಇವಾಗ ಶಾಂತಮಜ್ಜಿ ಫಸ್ಟ್. ಸಂಗೀತ ದೇವತೆ ಸಾಷ್ಟಾಂಗ ವಂದನೆ ಸ್ವರ ರಾಗ ಲಯ ತಾಳ ಭಸ್ಮತ್ರಿ ನೇತ್ರ ಎಲ್ಲರೂ ಎಷ್ಟು ಲವಲವಿಕೆಯಿಂದ ಭಾಗವಹಿಸ್ತಿದ್ದಾರೆ ನೋಡಿ, ಎಷ್ಟು ಸಂತೋಷ ಆಗುತ್ತಲ್ಲ. ಇಲ್ಲಿನ ಸೌಕರ್ಯಗಳು ಹಾಗೂ ವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಸರ್ 20 ಬೆಡ್ಸ್ ಇದೆ. ಅಂಡ್ ಇಲ್ಲಿ ಬನ್ನಿ, ನಾವು ಬೋರ್ಡ್ ಅಲ್ಲಿ ಯಾವಾಗ್ಲೂ ಮೆನ್ಷನ್ ಮಾಡಿ ಇಟ್ಟಿರ್ತೀವಿ ವಿಸಿಟಿಂಗ್ ಡಾಕ್ಟರ್ಸ್ ಅಂತ. ಡಾಕ್ಟರ್ ರಂಗಸ್ವಾಮಿ MBBS ಅಂಡ್ MD ಇಂಟರ್ನಲ್ ಮೆಡಿಸನ್, ಅಂಡ್ ಡಾಕ್ಟರ್ ಸೌಜನ್ಯ AS ಜನರಲ್ ಫಿಸಿಷಿಯನ್ ಬರ್ತಾರೆ. ಅಂಡ್ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ನಾಗೇಂದ್ರಪ್ಪ ಫಿಸಿಯೋಥೆರಪಿ ಬರ್ತಾರೆ. ಅಂಡ್ ಡಾಕ್ಟರ್ ಸುಷ್ಮಾ ಅಂತ ಆಯುರ್ವೇದಿಕ್ ಕಾವೇರಿ ಹಾಸ್ಪಿಟಲ್ ಇಂದ ಬರ್ತಾರೆ. ಅಂಡ್ ಇಲ್ಲಿ ಏನೇನಿದೆ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಸರ್. ಯಾವ ತರ ಇದೆ ಬೆಡ್ಗಳು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ತರ ಬರುತ್ತೆ ಸರ್. ಬೆಡ್ ಈ ತರ ಇರುತ್ತೆ. ಈಗ ಸೈಡ್ ಅಲ್ಲಿ ಕೆಲವರು ಹೊರಡ್ಬೇಕಾದ್ರೆ ಈ ಕಡೆ ಬಿದ್ದ್ಬಿಡ್ತಾರೆ ಅಂದ್ಬಿಟ್ಟು 2 ಸೈಡ್ ಲಾಕ್ ಇರುತ್ತೆ, ಒಂದು ಪಿಲ್ಲೋ ಇರುತ್ತೆ. ಅಂಡ್ ಅವ್ರಿಗೆ ಏನಾದ್ರು ಮೆಡಿಸಿನ್ ಇಟ್ಕೊಳ್ಳಕ್ಕೆ ಅಂಡ್ ಇದು ಬಟ್ಟೆಗಳು ಏನಾದ್ರು ಎಕ್ಸ್ಟ್ರಾ ಇಟ್ಕೊಳ್ಳಕ್ಕೆ ಈ ತರ ಡ್ರಾಯರ್ ಮಾಡಿರ್ತಾರೆ. ಎಲ್ಲಾ ಕಡೆ ಸ್ಟೋರೇಜ್ ಇರುತ್ತೆ. ಈ ತರ ಒಂದು ಫ್ಯಾನ್, ಲೈಟ್ಸ್, ರೂಮ್ ತರಾನೇ ಇರುತ್ತೆ ಸರ್. ಅವ್ರಿಗೆ ಫೀಲ್ ರೂಮ್ ತರಾನೇ ಬರ್ಬೇಕು, ಆ ತರ ಇದೆ ಇದು. ಈಗ ಕೆಲವು ಪೇಷಂಟ್ ಮಾತಾಡ್ಸೋಣ ಬನ್ನಿ. ಇದವರಿಗೆ ಒಂಥರ ಸೆಕ್ಯೂರಿಟಿ ಪರ್ಪಸ್ ಇದು ಫುಲ್ ಕಂಪ್ಲೀಟ್ ಆಗುತ್ತೆ ಸರ್. ಕವರ್ ಆಗುತ್ತೆ ನೋಡಿ. ಇದು ಕವರ್ ಪ್ರೈವಸಿ ನೋಡಿ. ಈ ತರ ರೂಮ್ ತರ ಕವರ್ ಆಗ್ಬಿಡುತ್ತೆ, ಏನು ಇದಿಲ್ಲ ಅವ್ರಿಗೆ. ನಿಮ್ಗೆ ಏನ್ ಅನ್ನಿಸ್ತು ಇಲ್ಲಿಗೆ ಬಂದು? ಯಾವ ತರ ಫೀಲ್ ಇದೆ ನೀವು ಹೇಳಿ. ನಾನೇನಿಲ್ಲಮ್ಮ, ನನ್ಗೇನು ನರ್ಸು ಅನಿಸ್ತಿಲ್ಲ. ಅವ್ರು ನನ್ ಕೇರ್ ಟೇಕರ್ಸ್ ಅಂತಿಲ್ಲ. ನೀವೆಲ್ಲ ನನ್ನ ಮಕ್ಳಿದ್ದಾಗೆ ಇದಿದೆ. ಇವತ್ತು ಅಷ್ಟೇ, ನಾನು ಯಾವತ್ತಿದ್ರು ನೀವು ನನ್ನ ಮಕ್ಳಂತಾನೆ. ನಿಮ್ಗೆ ಊಟದ ಬಗ್ಗೆ ಏನ್ ಅನ್ನಿಸ್ತಿದೆ, ಇಲ್ಲಿ ಇರೋದ್ರ ಬಗ್ಗೆ ಏನ್ ಅನ್ನಿಸ್ತಿದೆ ಅದನ್ನ ಹೇಳಿ.
ಈ ಊಟದ ಬಗ್ಗೆ ತಿಂಡಿದ ಬಗ್ಗೆ ಎಲ್ಲ ಯಾವ್ದ್ರ ಬಗ್ಗೆ ಹೇಳ್ಬೇಕಾದ್ರು ಏನು ಇಲ್ಲ, ಅದ್ರಲ್ಲಿ ಏನೂ ಕಳಪೆ ಇಲ್ಲ, ಏನಿಲ್ಲ. ಎಲ್ಲದಕ್ಕಿಂತ ನಿಮ್ ಖುಷಿ ಆಗಿದ್ಯಾ ಇಲ್ಲಿದ್ದು? ಆಗಿದೆ. ಪ್ರೀತಿಯಿಂದ ಎಲ್ಲಾನು ಊಟ ಬಡಿಸ್ತೀವಿ. ಆ ಪ್ರೀತಿನೇ ನಮ್ಮಲ್ಲಿ ಹೊಟ್ಟೆ ತುಂಬಿಸಿ. ಓಕೆ, ನೀವ್ ಇಲ್ಲಿ ಬರಕ್ಕಿಂತ ಮುಂಚೆ ನಿಮ್ಗೆ ಹೆಂಗ್ ಅನಿಸ್ತಾ ಇತ್ತು? ಇಲ್ಲಿಗೆ ಬಂದ ಮೇಲೆ ಏನ್ ಅನಿಸ್ತಾ ಇದೆ? ಇಲ್ಲಿ ಬರಕ್ಕಿಂತ ಮುಂಚೆನೂ ನಂಗೆ ಇದ್ರ ಮೇಲೆ ಒಳ್ಳೆ ಅಭಿಪ್ರಾಯನೇ ಇತ್ತು. ಯಾಕೆಂದ್ರೆ ಒಂದೆರಡು ಪೇಪರಲ್ಲಿ ಓದಿದ್ದೆ, ಒಂದೆರಡು ಸರಿ ನಮ್ಮ ಆನಿವರ್ಸರಿಗಳಿಗೆ ಬಂದಿದ್ದೆ. ಇಲ್ಲಿ ಸ್ವೀಟ್ಸ್ ಅದು ಇದು ಹಂಚಕ್ಕೆ ಅಂತ, ಊಟ ಕೊಡೋಣ ಅಂತ ಬಂದಿದ್ದೆ. ಯಾಕೆಂದ್ರೆ ಇಲ್ಲಿ ಎಲ್ಲ ಇರೋರೆಲ್ಲ 70 ಮೇಲಿರೋರೆಲ್ಲ, ಅವ್ರ ಆಶೀರ್ವಾದ ನಮ್ಗೆ ಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿಗೆ ಬರ್ತಾ ಇದ್ವಿ. ಆಗ ನೋಡಿದ್ವಿ, ಆಗ ನನ್ಗೆ ಜೀವನದಲ್ಲಿ ಸ್ವಲ್ಪ ಕಾಲ ಆದ್ರೂ ಇಲ್ಲಿ ಇರ್ಬೇಕು ಅಂತ ಅಂದ್ಕೊಂಡ್ವಿ. 1 ತಿಂಗಳು ಇರ್ಬೇಕು ಅಂತ ನಿಜವಾಗ್ಲೂ ಬಂದಿದ್ವಿ. ಆದ್ರೆ ಇಲ್ಲಿ ಬಂದು ನೋಡಿದ್ಮೇಲೆ ಯಾತಕ್ಕೆ ನಾನು ತಪ್ಪಾಗಿ ಕರ್ತವ್ಯ ಮಾಡ್ಕೊತೀನಿ, ಇದೇ ನನ್ನ ಮನೆ ಇದ್ದಾಗಿದೆ, ಎಲ್ಲರೂ ಕೇರ್ ಟೇಕರ್ಸ್ ಎಲ್ಲ ನನ್ನ ಮಕ್ಕಳು ಇದ್ದಾಗಿದ್ದಾರೆ, ಈಗಿರುವಾಗ ಯಾಕೆ ನಾನು ಬಿಟ್ಟು ಹೋಗ್ಬಿಟ್ಟಿದ್ದೇನೋ, ಇಲ್ಲೇ ಇದ್ಬಿಡೋಣ ಅನಿಸ್ತಾ ಇದೆ. ನೀವೆಲ್ಲಾರ್ಗು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನೀವು ಖುಷಿ ಆಗಿದ್ದೀರಾ? ಅದಾದ್ರೆ ಶ್ರೀನಿವಾಸ್ ಗುಪ್ತ ಅವ್ರು ಇಷ್ಟೆಲ್ಲ ಯೋಚನೆ ಮಾಡಿದನ್ನೆಲ್ಲ ನಡೆಸ್ತಾ ಇದಾರಲ್ಲ, ಅವ್ರಿಗೆ ಕೋಟಿ ನಮಸ್ಕಾರಗಳು. ಬಟ್ಟೆಗಳಾಗ್ಲಿ, ಡೈಪರ್ಸ್ ಆಗ್ಲಿ, ಹಾಕೊಳ್ಳಿಕ್ಕೆ ಏನಾದ್ರು ಮೆಡಿಸನ್ ಇಟ್ಕೊಳ್ಳಿಕ್ಕೆಲ್ಲ ಈ ತರ ಬೀರು ತರ ಇದ್ ಮಾಡಿದ್ದಾರೆ. ಇದು ಬಟ್ಟೆಗಳು ಇಟ್ಕೊಳಕ್ಕೆ, ಅವ್ರ ಪರ್ಸನಲ್ ಥಿಂಗ್ಸ್ ಇಟ್ಕೊಳಕ್ಕೆ ಸರ್. ಎಲ್ಲರಿಗೂ ಒಂದೊಂದು ಗಾರ್ಡನ್ಸ್ ಕೊಟ್ಟಿದ್ದಾರೆ ಸರ್. ಎಲ್ಲರಿಗೂ ಸ್ಟೋರೇಜ್ ಇದೆ. ಅಂಡ್ ಇವ್ರು ಓಡಾಡ್ಲಿಕ್ಕೆ ಈ ತರ ವಾಕರ್ಗಳು, ಯಾರು ನಡಿಯಕ್ ಆಗಲ್ಲ ಅವ್ರಗಳಿಗೆಲ್ಲ ಈ ತರ ವಾಕರ್ಗಳಿದೆ ಸರ್. ಕೂತ್ಕೊಳಕ್ಕೆ, ಸ್ನಾನ ಮಾಡ್ಲಿಕ್ಕೆ ಒಂದ್ ಚೇರ್ ಇರುತ್ತೆ ಸರ್. ಬಾತ್ರೂಮ್ ಅವ್ರಿಗೆ ಇಟ್ಕೊಂಡು ಕೂರಕ್ಕೆ ಈ ತರ ಸ್ಟ್ಯಾಂಡ್, ಹೋಲ್ಡ್ಗೆ ಸ್ಟ್ಯಾಂಡ್ ಇರುತ್ತೆ, ಬೀಳೋಂಗಿಲ್ಲ ಸರ್. ಕಮೋಡ್ ಇರ್ತದೆ. ಅಂಡ್ ಹಾಟ್ ಅಂಡ್ ಕೋಲ್ಡ್ ವಾಟರ್ 24/7. ಅಂಡ್ ಇಲ್ಲಿ ನಿಂತ್ಕೊಂಡು ಕೂಡ ಸ್ನಾನ ಮಾಡ್ಬೋದು. ಅವ್ರಗಳಿಗೆ ಟವಲ್ ಏನಾದ್ರು ಹಾಕ್ಲಿಕ್ಕೆ ಈ ತರ ಸ್ಟ್ಯಾಂಡ್ ಇದು ಮಾಡಿದ್ದಾರೆ ಸರ್. ಅಂಡ್ ಸೋಪ್ ಏನಾದ್ರು ಇಟ್ಕೊಳ್ಳಿಕ್ಕೆ ಈ ತರ ಸ್ಟ್ಯಾಂಡು. ಅಂಡ್ ಇಲ್ಲೇ ಒಂದು ಇದನ್ನು ಸಿಂಕು ಇಟ್ಟಿದ್ದಾರೆ, ಹ್ಯಾಂಡ್ ವಾಶು ಆ ತರ ಇದು ಮಾಡ್ಲಿಕ್ಕೆ. ಇಲ್ಲಿ ಒಂದು ಮಿರರ್ ಇಟ್ಟಿದ್ದೀವಿ ಸರ್. ಇದೇ ತರ 4 ಬಾತ್ರೂಮ್ಗಳಿದೆ ಸರ್. 4 ಬಾತ್ರೂಮ್ ಇದೆ, ಇದೇ ತರ ಇದೆ ಸರ್. ಇನ್ನು ದೊಡ್ಡದು ಇದೆ, ಇಲ್ಲಿ ಈ ಕಡೆ 2 ದೊಡ್ಡದಿದೆ. ಬನ್ನಿ ನೋಡಿ, ಎಲ್ಲ ಬಾತ್ರೂಮ್ಗೂ ಈ ತರ ಸ್ಟ್ಯಾಂಡ್ ಹಾಕಿರ್ತಾರೆ. ಇದು ಅವರು ಇಟ್ಕೊಂಡು ಕೂರ್ಲಿಕ್ಕೆ ಈ ತರ ಸ್ಟ್ಯಾಂಡ್ಗಳು ಹಾಕಿದ್ದಾರೆ ಸರ್. ಅವ್ರು ಕೂತ್ಕೊಂಡು ಬರುವಾಗ ಬೀಳ್ಬಾರ್ದು ಅಂದ್ಬಿಟ್ಟು ಇದು ವಿಶಾಲವಾದ ವೀಲ್ ಚೇರ್ ಕೂಡ ಒಳಗಡೆ ಬರುತ್ತೆ, ಆ ತರ ಮಾಡಿದ್ದಾರೆ. ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ. ಈಗ ಇನ್ ಕೇಸ್ ಪೇಷಂಟ್ಗಳಿಗೆ ಗಂಜಿ ಬೇಕಾಗುತ್ತೆ, ಹಾಲ್ ಬೇಕಾಗುತ್ತೆ, ಇಮಿಡಿಯೇಟ್ ಬಿಸಿನೀರು ಬೇಕಾಗುತ್ತೆ, ಅದಕ್ಕೋಸ್ಕರ ಇಲ್ಲಿ ಕಿಚನ್ ಮಾಡಿದ್ದಾರೆ. ಇಮಿಡಿಯೇಟ್ ಏನಾದರೂ ಬೇಕಾದಾಗ ಅಲ್ಲಿ ಡೈನಿಂಗ್ ಹಾಲ್ಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಈ ಕಿಚನ್ ಸಪ್ರೇಟ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಥರ ಗಂಜಿ ಆ ಥರ ಎಲ್ಲ, ಮತ್ತೆ ಊಟ ಏನಾದರೂ ನೈಟ್ ಎಲ್ಲ ಬೇಕಾಗುತ್ತಲ್ಲ ಸರ್, ಅವಾಗ ನೈಟ್ಗೆ ಹಾಲು ಕಾಫಿ ಏನಾದರೂ ಕೇಳ್ತಿರ್ತಾರೆ ಪೇಷಂಟ್ಗಳು, ಅವ್ರಿಗೆ ಮಾಡ್ಕೊಡ್ಲಿಕ್ಕೆ ಕಿಚನ್ ವ್ಯವಸ್ಥೆ ಕೂಡ ಇದೆ. ಊಟ ಈಗ ಅಗ್ಯಕ್ಕೆ ಆಗದೆ ಇರೋರಿಗೆ ಮಿಕ್ಸಿ ತಂದು ಕೊಟ್ಟಿದ್ದಾರೆ ಸರ್. ಮಿಕ್ಸಿ ಗ್ರೈಂಡ್ ಮಾಡಿ ಕೊಡ್ತೀವಿ. ಆಹಾರ ನುಂಗ್ಲಿಕ್ಕೆ ಆಗಲ್ಲ ಅಲ್ವಾ ಅಂಥವ್ರಿಗೆ ರುಬ್ಬಿ ಮಾಡ್ಕೊಡೋಕ್ಕೆ ಈ ಥರ ಸರ್ ಮಿಕ್ಸಿ ಇದೆ. ಇದು ಡೈನಿಂಗ್ ಟೇಬಲ್ ಸರ್. ಈಗ ಕೆಲವರು ಮನೆಯಲ್ಲೆಲ್ಲ ಡೈನಿಂಗ್ ಟೇಬಲಲ್ಲಿ ಕುತ್ಕೊಂಡು ಊಟ ಮಾಡಿರ್ತಾರಲ್ವಾ, ಅದೇ ಫೀಲ್ ಸಿಗ್ಲಿ ಅಂದ್ಬಿಟ್ಟು ಇದು ಡೈನಿಂಗ್ ಟೇಬಲ್ ಸರ್. ಕುತ್ಕೊಂಡು ಇಲ್ಲಿ ಊಟ ಮಾಡ್ತಾರೆ ಕೆಲವರು ಆಗದೆ ಇರೋರು ಬೆಡ್ ಸೈಡಲ್ಲೇ ಅವರೇ ತಿನ್ನಿಸ್ಬಿಡ್ತಾರೆ ಕೇರ್ ಟೇಕರ್. ಕೆಲವರು ಇಲ್ಲಿ ಬಂದು ಊಟ ಮಾಡ್ತಾರೆ, ಅದಕ್ಕೋಸ್ಕರ ಇದು ವ್ಯವಸ್ಥೆ ಮಾಡಿರೋದು ಸರ್. ಅಲ್ಲೊಂದು ಸಿಂಕ್ ಇಟ್ಟಿದ್ದಾರೆ, ಇಲ್ಲೇ ಊಟ ಮಾಡಿ ಇಲ್ಲೇ ಸಿಂಕ್ ಇರುತ್ತೆ, ಇಲ್ಲೇ ಹ್ಯಾಂಡ್ ವಾಶ್ ಮಾಡ್ಕೊಳ್ಬೋದು. ಇಲ್ಲಿ ಒಂದು ಹ್ಯಾಂಡ್ ವಾಶ್ ವ್ಯವಸ್ಥೆ ಇದೆ, ಇಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು. 6 ಜನ ಊಟ ಮಾಡ್ಬೋದು. ಕೆಲವ್ರು ಬರ್ತಾರೆ, ಎಲ್ರು ಬರಲ್ಲ, ಕೆಲವ್ರು ಬೆಡ್ ಸೈಡಲ್ಲೇ ಊಟ ಮಾಡ್ಬಿಡ್ತಾರೆ. ವಾಕಿಂಗ್ ಮಾಡ್ತಿದ್ದೀರಾ? ವಾಕ್ ಮಾಡ್ಬೇಕಲ್ಲ, ವಾಕ್ ಮಾಡಿಸ್ತಿದ್ದೀರಾ? ಮಾಡಿಸಿ ವಾಕಿಂಗು. ಇಲ್ಲೇ ವಾಕ್ ಮಾಡುವುದಲ್ಲ, ಅದಕ್ಕೆ ಇಲ್ಲೇ ವಾಕಿಂಗ್ ಮಾಡ್ತಾರೆ ಇವರು. ಯಾವಾಗ್ಲೂ ವಾಕಿಂಗ್ ಇಲ್ಲೇ. ಇವ್ರ ಹಸ್ಬೆಂಡ್ ಒಟ್ಟಿಗೆ ವಾಕಿಂಗ್, ಒಬ್ರು ಇರಲ್ಲ, ಕೈ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ನೀವೆಲ್ಲ ಇದ್ದೀರಲ್ಲ ಮಕ್ಕಳು, ಮಾಡಿ ವಾಕ್ ಅಂತ ಇದ್ದಾರೆ. ಇವ್ರು ಬಂದು 2 months ಆಯ್ತು, ಪ್ಯಾರಾಲಿಸಿಸ್ ಪೇಷಂಟ್ ಇವರು ಬೆಡ್ ರಿಡನ್ ಫುಲ್. ಇವರು ಅದೇ ತರ ಬೆಡ್ ರಿಡನ್ನೇ, ಎಲ್ಲ ಅಲ್ಲಿ ಬೆಡ್ ಅಲ್ಲೇನೆ. ಇವ್ರಿಗೆ ತಿನ್ನಿಸ್ಬೇಕು, ಕುಡಿಸ್ಬೇಕು, ಎಲ್ಲ ಇವರೇ ಮಾಡೋದು. ಶೇಖರೆ ಮಾಡಬೇಕು. ಇವ್ರಿಗೆ ಕೈ ಕಾಲು ಕೂಡ ಇದು ಮಾಡ್ಲಿಕ್ಕೆ ಆಗಲ್ಲ, ಮೂಮೆಂಟ್ಸ್ ಆಗಲ್ಲ. ಸೊ ಅದರಿಂದ
ಬೇಕಾದ್ರೆ ಎಲ್ಲ ತರ ಮಾಡಿಸ್ಬೇಕು. ಇವ್ರು ಬಂದು 2 months ಬಂದಾಗ ತುಂಬಾ ಕಂಡೀಷನ್ ಕ್ರಿಟಿಕಲ್ ಇತ್ತು, ಈಗ ಸ್ವಲ್ಪ ಓಕೆ, ಒಂದ್ ಸ್ವಲ್ಪ ಮಾತಾಡ್ತಾರೆ. ಮನೋಜ್ ಬಾಯ್ ಸ್ವಲ್ಪ ಮಾತಾಡ್ತಾರೆ ಇವಾಗ. ಇವ್ರು ಆಕ್ಚುಲಿ ಹಿಂದಿ ಅವರು. ಇವಾಗ ಇಷ್ಟು ಮಾತಾಡಕ್ಕೆ ಆಗಿದ್ದಾರೆ, ಇಷ್ಟು ಮಾತಾಡ್ತಿದ್ದಾರೆ. ಥ್ಯಾಂಕ್ ಯು ಮನೋಜ್ ಬಾಯ್. ಅಕ್ಕ ತಂಗಿಯರು ಇವ್ರಿಬ್ರು ಹೇಗಿದ್ದಾರೆ? ಒಟ್ಟಿಗೆ ಇದ್ದಾರೆ. ಒಟ್ಟಿಗೆ ಇದ್ದಾರೆ. ಇವ್ರು ಕೇಳ್ಸಲ್ಲ ಸ್ವಲ್ಪ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನಾನ್ ಬಂದು 21 ವರ್ಷ ಆಯ್ತು. ನಮ್ ಚಿಕ್ಕಪ್ಪನ ಮಗ ಸಾಕ್ತಾ ಇದ್ದಾರೆ. ಆದ್ರೂ ಇಲ್ಲಿ ಸಾವುಕಾರರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮಾಡಿಗೆ ಬಂದು 2 ತಿಂಗಳಾದ್ರೂ ಕೂಡ ನಾವು ಇನ್ನು ಇಲ್ಲೇ ಬಂದಿದ್ದೆ ವಾಸಿ ಆಯ್ತು ಅಂತ ಅನ್ನಿಸ್ತಾ ಇದೆ. ಇವರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನಾವು 20 ವರ್ಷ ಆಯ್ತು ಸರ್ ಬಂದು. ಆದರೆ ಅವ್ರದ್ದು ಸಾವುಕಾರ ಹೇಳಿದ್ರು ಮಾಡಿ ಮೇಲೆ ನಿಮ್ಗೆ ಇನ್ನೂ ಅನುಕೂಲವಾಗಿ ಕಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಅದಕ್ಕೆ ಇಲ್ಲಿಗೆ ಬಂದ್ವಿ ಮೇಡಮ್. ಅದೇ ಅಷ್ಟೇ. ಚೆನ್ನಾಗಿದೆ. ಹೆಂಗ ಅನ್ನಿಸ್ತಿದೆ? ಇವರೆಲ್ಲ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ಊಟ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಅವ್ರು ಕೊಟ್ಟಿದ್ದೆಲ್ಲ ಇಲ್ಲಿ ತಂದು ಕೊಡ್ತಾರೆ ಮೇಡಮ್. ಚೆನ್ನಾಗಿ ಅನಿಸ್ತಿದ್ಯಾ? ಚೆನ್ನಾಗಿ ಅನ್ನಿಸ್ತಿದೆ. ಆರೋಗ್ಯ ಹೆಂಗಿದೆ? ಪರವಾಗಿಲ್ಲ, ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಥ್ಯಾಂಕ್ ಯು ಅಮ್ಮ. ಇವರು ಶೀತಾಲಕ್ಷ್ಮಿ ಅಂತ. ಇವ್ರು ಕೂಡ ಒಂದ್ ರೂಮ್ ಅಲ್ಲಿ ಇದ್ರು. ಇವರು ಇಲ್ಲಿ ಓಡಾಡ್ತಾ ಬಿದ್ದಿದ್ದಾರೆ. ಸ್ವಲ್ಪ ಇದಾಗಿದ್ರು. ಈಗ ಓಕೆ, ಒಂದ್ ಲೆವೆಲ್ಗೆ ಓಡಾಡೋ ತರ ಇದಾರೆ ಇವಾಗ. ಅಮ್ಮ ಮಾತಾಡಿ ಒಂದೆರಡು ಏನಾದ್ರು. ಏನ್ ಮಾತಾಡ್ಲಿ, ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಇವ್ರನ್ಕ ವಜ್ರ ಇವರು ಅದು ಹೇಳಕ್ಕೆ ಸಾಧ್ಯ ಇಲ್ಲ. ವಜ್ರಕ್ಕಿಂತ ಜಾಸ್ತಿ. ಇವರು ಅಯ್ಯೋ ಇವರ ಜಿಂಕೆ ಮರಿ, ನಾನು ಜಿಂಕೆ ಮರಿ. ಇವ್ರು ಹಂಗೆಲ್ಲ ಅನ್ಬಾರ್ದು. ವಯಸ್ಸಾದವರು ಆಶೀರ್ವಾದ ಮಾಡ್ಬೇಕು. ನಿಮ್ಗೆ ಏನಮ್ಮ ಏನ್ ಅನ್ನಿಸ್ತಿದೆ ನಿಮ್ಗೆ? ಏನೂ ಇಲ್ಲ, ತುಂಬಾ ಚೆನ್ನಾಗಿದೆ ಕಣಮ್ಮ. ಎಲ್ಲ ಒಳ್ಳೆ ತುಂಬಾ ಚೆನ್ನಾಗಿ ನೋಡ್ಕೋತಾರಪ್ಪ. ಖುಷಿಯಾಗಿದ್ದೀರಾ? ಖುಷಿ. ತಿಂಡಿ ಹೆಂಗಿದೆ? ಎಲ್ಲ ಚೆನ್ನಾಗಿದೆಯಮ್ಮ, ಎಲ್ಲ ಚೆನ್ನಾಗಿದೆ. ಊಟ ಚೆನ್ನಾಗಿ ತಿಂತಿದ್ದೀರಾ? ಎಲ್ಲ ಅಮೃತ. ಊಟ ತಿಂಡಿ ಐಟಮ್ ಏನ್ ತರ್ತಾರೆ ಎಲ್ಲಾನು ನಾವು ಅಷ್ಟೇ ಪ್ರೀತಿಯಿಂದ ನಮ್ಗೆಲ್ಲಾನು ಬಡಿಸ್ತಾರೆ. ನೆಮ್ಮದಿಯಾಗಿ ಇನ್ನು 20 ವರ್ಷ ಇರ್ಬಹುದು ಅನ್ನಿಸ್ತಾರೆ ನಮ್ಗೆ. ಖುಷಿ ಆಯ್ತಾ? ಖುಷಿಯಾಗಿದ್ದೀನಿ ಕಣ್ರು. ಲಕ್ಷ್ಮಮ್ಮ. ಏಜು 82 ವರ್ಷ ನಡೀತಾ ಇದೆ. 82. ಆರಾಮಾಗಿದ್ದೀರಾ ಅಲ್ವಾ? ಆರಾಮಾಗಿದ್ದೀನಿ ಕಣವ. ಥ್ಯಾಂಕ್ ಯು. ಚೆನ್ನಾಗಿ ನೋಡ್ತಾರೆ. ಪೇಷಂಟ್ ಬೆಡ್ ರಿಡನ್ ಇದ್ದಾರೆ. ಅವ್ರ ಬಗ್ಗೆ ತೋರಿಸ್ತೀನಿ ಬನ್ನಿ. ಇವರು ಆಕ್ಚುಲಿ ಎದ್ದೊಳಲ್ಲ ಸರ್, ವಾಕ್ ಮಾಡಲ್ಲ, ಎಲ್ಲ ಬೆಡ್ಡಲ್ಲೇ. ಊಟ ಕೂಡ ಇವ್ರು ಮಾಡಿಸ್ಬೇಕು. ಊಟ ಆಗ್ಲಿ ಮೆಡಿಸನ್ ಆಗ್ಲಿ ಇವ್ರ ಕೈಯಲ್ಲಿ ನುಂಗಿಸ್ಬೇಕು. ಮತ್ತೆ ಊಟನ ಇವರೇ ತಿನ್ನಿಸ್ಬೇಕು. ಎಲ್ಲ ಇವರೇ ಮಾಡ್ಬೇಕು. ಬೆಡ್ಡಲ್ಲೇ ಇವ್ರದ್ದು ಎಲ್ಲ ಇವ್ರು ಮಾಡ್ತಿದ್ದಾರೆ. ಇವರು ಶೇಖರ್ ಅಂತ. ಇವ್ರಿಗೆಲ್ಲರಿಗೂ ಇಷ್ಟ. ಅಂದ್ರೆ ಇವನು ಒಂಥರ ಯಾವ ತರ ಅಂದ್ರೆ ಅಪ್ಪ ಅಮ್ಮ ಅಜ್ಜಿ ತರ ಇವನು ನೋಡ್ಕೊಂಡಿದ್ದಾನೆ. ಎಲ್ಲರ ಬಾಯಲ್ಲೂ ಶೇಖರ್. ಬನ್ನಿ ಅವನು ಮಾತಾಡ್ಸೋಣ. ನಮ್ಗೆ ತುಂಬ ಖುಷಿ ಆಯಿತು. ವಯಸ್ಸಾದವ್ರ ಸೇವೆ ಮಾಡ್ತಾ ಇದ್ದೀನಿ. ತುಂಬ ಇದಾಗಿದೆ. ನಮ್ಮ ತಂದೆ ತಾಯಿ ಥರ ನೋಡ್ಕೊತಾ ಇದ್ದೀನಿ. ನನಗೆ ಇಲ್ಲಿ ಗುಪ್ತಾ ಸರು ತುಂಬ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ. ನಮಗೆ ಸೇವೆ ಎಲ್ಲ ಥರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ತಂದೆ ತಾಯಿ ಥರ ಸೇವೆ ಮಾಡ್ತೀನಿ. ಇವರು ಪ್ಯಾರಾಲಿಟಿಕ್ ಪೇಷೆಂಟ್ ಆಗಿದ್ದಾರೆ. ಅಂದಾಗೆ ಇವ್ರಿಗೆ ಎಲ್ಲ ತಿನ್ನಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಪ್ರತಿಯೊಂದು ನಾವು ಮಾಡಿಕೊಡ್ತಿದ್ದೀವಿ. ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀವಿ, ಎಲ್ಲ ಮಾಡಿಕೊಡ್ತೀವಿ. 24 ಗಂಟೆ ಇಲ್ಲೇ ಇರೋದು. ನಿಮ್ಗೆ ಯಾವ ಥರ? ನೀವು ಎಷ್ಟು ವರ್ಷ ಆಯ್ತು ಬಂದು? ನಾವು ಇವಾಗ 2 ವರ್ಷ ಆಗ್ತಾ ಬಂತು. ಹೌದು ಸರ್. ಖುಷಿ ಇದೆಯಾ? ತುಂಬಾ ಖುಷಿ ಇದೆ. ಈ ಕೆಲಸ ತುಂಬಾ ಖುಷಿ ಇದೆ. ನಮ್ಗೆ ಸೇವೆ ಮಾಡೋದಂದ್ರೆ ತುಂಬಾ ಇಷ್ಟ. ಪೇಷಂಟ್ ಇದ್ದಾರೆ. ಆಕ್ಚುಲಿ ಇವರು ರೂಮಲ್ಲೇ ಇದ್ದವರು, ರೆಸಿಡೆನ್ಸ್ ಆಗಿದ್ದವರು. ಸ್ವಲ್ಪ ಏನೋ ಕಾಲು ಜಾರಿ ಬಾತ್ರೂಮ್ ಅಲ್ಲಿ ಬಿದ್ರು ಅಂದ್ಬಿಟ್ಟು ಸ್ವಲ್ಪ ನಡಿಯಕ್ ಆಗ್ತಾ ಇರ್ಲಿಲ್ಲ. ಇವಾಗ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಎಲ್ಲ ಚೇತರಿಸ್ಕೊಂಡಿದ್ದಾರೆ. ಇವರು ಕೂಡ ಎದ್ದು ಓಡಾಡಲ್ಲ. ಸೊ ಎಲ್ಲ ಬೆಡ್ ಅಲ್ಲೇ ಇದ್ ಮಾಡ್ತಿದ್ದಾರೆ. ಅದರಿಂದ ಈಗ ಇವ್ರ ಸೇವೆ ಇವ್ರು ಮಾಡ್ತಾ ಇದ್ದಾರೆ.
ಇವ್ರ ಹೆಸರು ಚೌಡಮ್ಮ ಅಂದ್ಬಿಟ್ಟು. ಚೌಡಮ್ಮ ಅವ್ರೆ, ನಿಮ್ಗೆ ಏನ್ ಅನ್ನಿಸ್ತಿದೆ ಇವ್ರ ಸೇವೆ ಮಾಡಿ? ಏನು ಸೇವೆ ಮಾಡಿದ್ರೆ ಒಳ್ಳೇದಾಗುತ್ತೆ, ನಮಗೂ ಕಷ್ಟ ಇರುತ್ತೆ. ನಮ್ಮ ಹಸುನು ಹಿಂಗಿಸ್ತಾರೆ ಅವರು ಸಾವುಕಾರರು, ನಮಗೂ ಒಟ್ಟಾಗಿ ನೋಡ್ಕೊಂಡಂಗೆ ಆಗಿದೆ. ಆ ಮನಸ್ಸಿಗೆ ಸಂತೋಷ ಆಯ್ತು. ಅಜ್ಜಿಗಳು ನೋಡ್ಕೊಂಡ್ರೆ ನಮ್ಮ ತಾಯಿ ತರ ನೋಡ್ಕೊಂಡಂಗೆ ಆಯ್ತು. ನೋಡಿ ಇವ್ರಿಗೆ ಇವ್ರು ನೋಡ್ಕೊಳ್ತಾ ಇದಾರೆ. ನೀವ್ ಎಷ್ಟು ವರ್ಷದಿಂದ ಇದ್ದೀರಾ? ಒಂದು 5 ತಿಂಗಳಾಯ್ತು. 5 ತಿಂಗಳಿಂದ. ಅಂದ್ರೆ ಇಲ್ಲಿ ನಿಮ್ಗೆ ಏನ್ ಅನಿಸ್ತಾ ಇದೆ ಇಲ್ಲಿ ಕೆಲಸ ಮಾಡಿ? ಇಲ್ಲಿ ನಮ್ಗೇನು ಕೆಲಸ ಅಂತ ಅನ್ನಿಸ್ತಿಲ್ಲ. ಇದು ನಾ ಚಂದೊಂದಿಗೆ ಮನೇಲೇ ಹುಚ್ಚಿ ಆಗ್ಬಿಟ್ಟಿದ್ದು, ಇಲ್ಲಿಗೆ ಬಂದೇ ಮನ್ಸಿ ಆಗ್ಬಿಟ್ಟಿದ್ದು. ನೀವು ಮನೆಗಿಂತ ಅಂದ್ರೆ ಇಲ್ಲೇ ನಿಮ್ಗೆ ಒಂಥರ ಖುಷಿ ಅನ್ಸುತ್ತೆ. ಇವ್ರ ಜೊತೆ ಇವ್ರ ಫ್ಯಾಮಿಲಿ ಅವ್ರ ತರ ಇದಾರಲ್ಲ ಸರ್, ಅದರಿಂದ ಇವ್ರಿಗೂ ಖುಷಿ, ಇವ್ರಿಗೂ ಖುಷಿ. ಭಾಗ್ಯವತಿ ಅಂತ ಇದಾರೆ, ಇವರು KEB ಆಫೀಸರ್. ಇವ್ರ ಅಭಿಪ್ರಾಯ ಏನು ಅಂತ ಕೇಳ್ತೀರಾ? 3 months 3 months. ರನ್ ಮಾಡ್ತಾ ಇದೆ. ನನಗೆ ಫಸ್ಟು ನನಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಈಗ ನನಗೆ ಇಲ್ಲಿ ಬಿಟ್ಟು ಹೋಗೋಕೆ ಇಷ್ಟ ಆಗ್ತಾ ಇಲ್ಲ, ಬೈ ಫೋರ್ಸ್ ಹೋಗಬೇಕು. ಇಲ್ಲಿ ವಾತಾವರಣ, ಇಲ್ಲಿ ಜನಗಳು ತುಂಬ ಚೆನ್ನಾಗಿದೆ. ವಾತಾವರಣ, ಇಲ್ಲಿ ನಿಮ್ಮಗಳ ಒಂದು ಸಹಕಾರ, ನಿಮ್ಗಳ ಪ್ರೀತಿ, ನಿಜವಾಗ್ಲೂ ನನಗೆ ಈಗೀಗ ನಾನು ಯಾಕೆ ಹೋಗ್ಬೇಕಪ್ಪ ಅನಿಸ್ತಾ ಇದೆ. ನಿಜವಾಗಿಯೂ ಹಾಗಾಗೋಗ್ಬಿಟ್ಟಿದೆ. ಹೇಗೆ ಅಡ್ಜಸ್ಟ್ ಆಗಿಬಿಟ್ಟೆ ಅಂದರೆ ನಾನು ಹಾಗೆ ಅಡ್ಜಸ್ಟ್ ಆಗಿಬಿಟ್ಟೆ. ನಿಜವಾಗಿರೋ ತುಂಬ ಚೆನ್ನಾಗಿದೆಪ್ಪ. ಎನ್ವೈರನ್ಮೆಂಟ್ ಅಂತೂ ತುಂಬ ಚೆನ್ನಾಗಿದೆ. ಆರೋಗ್ಯ ಹೇಗಿದೆ ಈಗ? ಈಗ ನಾನು ಸುಧಾರಿಸ್ಕೊಂಡೆ. ಅಲ್ಲಿ ಲೋನ್ಲಿನೆಸ್ ಒಬ್ಳೇ ಇದ್ದೆ ನಾನು, ಬಿದ್ದು ಬಿಟ್ಟಿದ್ದೆ ಬೇರೆ. ಹಾಗಾಗ್ಬಿಟ್ಟು ಮೈ ಕೈಯೆಲ್ಲ ಮುಟ್ಟದೆ ನೋವಾಗ್ತಿತ್ತು. ಈಗ ಇಲ್ಲಿ ಸ್ವಲ್ಪ ನಿಮ್ದೆಲ್ಲ ಮಾತಾಡ್ತೀನಲ್ಲ, ಹಾಗಾಗ್ಬಿಟ್ಟು ನನಗೆ ಸ್ವಲ್ಪ ಹ್ಯಾಪಿಯಾಗಿದೆ ಮೈಂಡು. ಎಲ್ರು ಓಟ ಅಂತ ಇರ್ತೀವಿ ನಾವು, ಹೋಯ್ತಾ ಬರ್ತಾ ಎಲ್ರುನು ಮಾತನಾಡ್ತೀರಾ ಸರ್. ಜೊತೆಗೆ ಇವ್ರು ಬರ್ತಾ ಇದ್ದಾರೆ, ನಾಗೇಂದ್ರಪ್ಪ. ಅದರಿಂದ ಬರ್ತಾ ಇದ್ದಾರೆ. ಹಾಗಾಗ್ಬಿಟ್ಟು ಡಾಕ್ಟರ್ಸು, ಗಾಯತ್ರಿನೂ ಎಲ್ಲ ವಿಚಾರಿಸ್ತಾರೆ. ಅದರಿಂದ ಇದನ್ನ ಮಾತ್ರ ಸ್ವಲ್ಪ ಹಳೇದು, 30 years ಇದು. ಅದರಿಂದ ಸ್ವಲ್ಪ ನೋವಿದೆ. ಇನ್ನು ಮುಂದೆಲ್ಲ ವೆರಿ ಕಾಮನ್, ಏಜ್ಡ್ ಫ್ಯಾಕ್ಟ್ ಅದು. ಅದರಿಂದ ಉಳಿದದೆಲ್ಲ ಐ ಆಮ್ ನಾಟ್ ಎಕ್ಸ್ಪ್ರೆಸ್. ವೆರಿ 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 ಗುಡ್ ಇದಪ್ಪ. ಮೇಡಮ್, ಆಂಬ್ಯುಲೆನ್ಸ್ ಸೇವೆನೂ ಇದೆಯಾ? ಆಂಬುಲೆನ್ಸ್ ಇದೆ ನಮ್ದೇನೆ, 24/7. ಈಗ ಅಲ್ಲಿರೋ ಪೇಷಂಟ್ಗಳಿಗೆ ಏನಾದ್ರೂ ಎಮರ್ಜೆನ್ಸಿ ಆದ್ರೆ ಯಾವಾಗ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು. 24/7 ಇರುತ್ತೆ? 24/7 ಇಲ್ಲೇ ಇರುತ್ತೆ, ಯಾವಾಗ್ಲೂ ಡ್ರೈವರ್ಸ್ ಇರುತ್ತೆ. ಈಗ ವಾಸವಿ ಶಾಂತಿಧಾಮದ ಕಚೇರಿಗೆ ಹೋಗಿ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸ್ಟಾಫ್ಸ್ಗಳ ಒಂದು ಸಣ್ಣ ಶಾರ್ಟ್ ಇಂಟ್ರೊಡಕ್ಷನ್ ತಗೊಳ್ಳೋಣ ಬನ್ನಿ. ಇವರು ಶ್ರೀ ರಾಘವೇಂದ್ರರವರು ಶ್ರೀ ವಾಸವಿ ಶಾಂತಿಧಾಮದಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಾನು ಒಂದು 15 ವರ್ಷದಿಂದ ಇಲ್ಲಿ ಆಫೀಸ್ನಲ್ಲಿ ಮತ್ತೆ ಇಲ್ಲಿ ಇವರು ಹಿರಿಯರ ಸೇವೆ ಮಾಡಿಕೊಂಡು ಇದ್ದೀನಿ. ಮೈಸೂರಿಗೆ ಇದು ನಂಬರ್ 1 ಅಂತ ಅದನ್ನು ಹೇಳ್ತಾರೆ. ಎಲ್ಲ ಆಶ್ರಮ ನೋಡಿದ್ದೀವಿ, ಇದು ಬೆಸ್ಟ್ ಅನಿಸುತ್ತೆ ಅಂತ ಬಂದು ಎಲ್ಲ ಅಡ್ಮಿಷನ್ ಹಾಕ್ತಾರೆ. ನಾನು ಪವಿತ್ರ ಅಂತ, ನಾನೀಗ ಸೇರ್ಕೊಂಡು ಒಂದು 5 months ಆಯಿತು. ಹೇಗೆ ಅನಿಸ್ತಿದೆ ಆಶ್ರಮ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಈ ಥರ ಆಶ್ರಮ ನಾನು ಎಲ್ಲೂ ನೋಡಿಲ್ಲ. ಬೇರೆ ಸುಮಾರು ನೋಡಿದಾಗ ಇಷ್ಟು ಅಟ್ಮಾಸ್ಫಿಯರ್, ಈ ರೀತಿ ಫೆಸಿಲಿಟಿ ಯಾವ ಆಶ್ರಮದಲ್ಲೂ ಇಲ್ಲ ಅಂತ ಅನ್ನಿಸ್ತು. ಅದೇ ರೀತಿ ಇಲ್ಲಿ ಸುಮಾರು ಜನ ಬಂದು ಸೇರ್ಕೊತಾ ಇದ್ದಾರೆ ಆಶ್ರಮದವರು. ತುಂಬ ಖುಷಿ ಅನಿಸ್ತಾ ಇದೆ. ನನಗೂ ಇಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ, ಒಬ್ಬ ಸೇವೆ ಮಾಡ್ತಾ ಇದ್ದೀನಿ ಇಲ್ಲಿ ಹಿರಿಯರವ್ರದ್ದು ಅಂತ ತುಂಬ ಖುಷಿ ಆಗ್ತಾ ಇದೆ.